ಅವರಿಗೆ ಗುಲಾಮ ಮಾಡಿದ್ರೆ ಈ ಸಮಾಜ ಹಿಂದುಳಿತದೆ. ನೀವು ಅನ್ಬೋದು ಇವತ್ತು ನಾನು ಒಬ್ಬ ಆರಾಮಾಗಿದ್ದೀನಿ, ಮನಿ ಕಟ್ಕೊಂಡಿನಿ, ಆಸ್ತಿ ಇದೆ, ನಾ ಎಲ್ಲ ರೀತಿಯಿಂದ ನನಗೇನಾಗ್ಬೇಕಾಗಿದೆ ಅಂತ ಹೇಳಿ. ಆದ್ರೆ ಒಂದು ಮಾತನ್ನ ಹೇಳ್ತೇನೆ, ಈ ಸಮಾಜದಲ್ಲಿ ರಕ್ತವನ್ನ ಹಚ್ಚಿ ಹುಟ್ಟಿದಂತವ್ರು ನಾವು ಈ ಸಮಾಜದ ಏಳಿಗೆಗಾಗಿ ಕೆಲಸವನ್ನ ಮಾಡಲಿಲ್ಲ ಅಂದ್ರೆ ಈ ಸಮಾಜಕ್ಕೂ ಹುಟ್ಟಿದ್ದು ನಿಸ್ವಾರ್ಥಕ ಆಗ್ತದೆ. ಸ್ವಾಭಿಮಾನ ಅದಕ್ಕೆ ಅನ್ನಲ್ಲ, ಅದಕ್ಕೆ ಸ್ವಾಭಿಮಾನದವಿಲ್ಲದ ವ್ಯಕ್ತಿಯಂತೆ ಆಗ್ಬೇಕಾಗ್ತದೆ. ಯಾಕೆ ಇದನ್ನು ನಾನು ಗಂಭೀರವಾಗಿ ಮಾತನಾಡ್ತಾ ಇದ್ದೀನಿ ಅಂದ್ರೆ 16 ವರ್ಷ ಆಯ್ತು ಈ ಸಾರ್ವಜನಿಕ ಜೀವನದಲ್ಲಿದ್ದೇನೆ. ಭೀಮಣ್ಣ ಶಕಾಪುರ ಅವರಿಗೆ ಗೊತ್ತಿದೆ, ಅವತ್ತು ಕರ್ನಾಟಕ ರಕ್ಷಣಾ ವೇದಿಕೆಯಲ್ಲಿದ್ದೀವಿ. ಇವತ್ತು ಇಡೀ ಎಲ್ಲ ಕಡೆಗೆ ಯಾದಗಿರಿ ಜಿಲ್ಲೆಯಲ್ಲಿ ಶಾಪುರಲ್ಲಿ ಎಲ್ಲ ಕಡೆಗೆ ತಿರುಗಾಡ್ತಾ ಇದ್ದೀವಿ. ಇವತ್ತು ನಮ್ಮ ಸಮಾಜದ ಪರಿಸ್ಥಿತಿಯನ್ನು ಎಲ್ಲ ಮುಖಂಡರಿದ್ದಾರೆ. ಒಂದು ಮಾತನ್ನ ಘಂಟಾಘೋಷವಾಗಿ ಹೇಳಿಕೆ ಬಯಸ್ತಾ ಇದ್ದೇನೆ, ಈ ಕೋಲಿ ಕಬ್ಬಲಿಗ ಸಮಾಜದ ಜನ ಕರ್ನಾಟಕ ರಾಜ್ಯದಲ್ಲಿ ಒಂದಾಗಿ ಒಂದು ಪಕ್ಷಕ್ಕೆ ಓಟ್ ಹಾಕಿದ್ರೆ ಈ ರಾಜ್ಯದ ಮುಖ್ಯಮಂತ್ರಿ ಮಾಡ್ತಕ್ಕಂಥ ತಾಕತ್ತು ಶಕ್ತಿ ಸಮಾಜಕ್ಕಿದೆ. ಆದ್ರೆ ದುರ್ದೈವ ಒಬ್ಬನೇ ಒಬ್ಬ ಶಾಸಕ ನಮ್ಮ ಸಮಾಜದಲ್ಲಿ ಇಲ್ಲ. ಯಾಕೆ ಅಂದ್ರೆ ಚುನಾವಣೆಯಲ್ಲಿ ನಾವು ಗುಲಾಮರಾಗಿ ಬಿಟ್ಟಿದ್ದೀವಿ, ಆಶುಭ್ರಕರಾಗಿ ಬಿಟ್ಟಿದ್ದೀವಿ. ಸ್ವಾಭಿಮಾನ ನಮಗೆ ಚೌಡಯ್ಯನ ಜಯಂತಿ ಮಾಡುವಾಗ ಸ್ವಾಭಿಮಾನ ಇದೆ, ನಾವು ಸಮಾಜದ ಹೋರಾಟ ಮಾಡುವಾಗ ಹಾರಾಟ, ಚೀರಾಟ, ಕೂಗಾಟ ಎಲ್ಲವನ್ನ ನಡೀತದೆ. ಚುನಾವಣೆ ಬಂದಾಗ ನರಸತ್ತವರಾಗ್ತಾ ಇದ್ದೀವಿ. ಇದು ಇವತ್ತಾಗ್ತಾ ಇರೋದಲ್ಲ, ಇದು ಸ್ವತಂತ್ರ ಸಿಕ್ಕು 75 ವರ್ಷ ಆಗಿದೆಯಲ್ಲ, ಅವತ್ತಿನಿಂದ ಇವತ್ತಿನವರೆಗೂ ನಡೀತಾ ಇರೋದು. ಆದ್ರೆ ಇವತ್ತಿನ ಹಿರಿಯರಿಗೆ ಹೇಳಿಕೆ ಬಯಸ್ತಾ ಇದ್ದೇನೆ, ನಿಮ್ಮ ಮಕ್ಕಳಿಗೆ ಸ್ವಾಭಿಮಾನವನ್ನ ಕಲಿಸಿ. ನಿಮ್ಮ ಕಥೆ ಯಾರು ಅಧಿಕಾರದಲ್ಲಿ ಕೂತಿದ್ದಾರಲ್ಲ, ಯಾರು ವಿಧಾನಸೌಧಕ್ಕೆ ಹೋಗಿದ್ದಾರಲ್ಲ, ಯಾರು ಮುಖ್ಯಮಂತ್ರಿಗಳಾಗಿದ್ದಾರಲ್ಲ, ಯಾರು ಮಂತ್ರಿಗಳಾಗಿದ್ದಾರಲ್ಲ, ಅವರಿಗೆ ನನ್ನ ಬಗ್ಗೆ, ನಿಮ್ಮ ಬಗ್ಗೆ, ಈ ಸಮಾಜದ ಬಗ್ಗೆ ಭಯನೂ ಇಲ್ಲ, ಭಕ್ತಿನೂ ಇಲ್ಲ ಅಂತಕ್ಕಂಥ ಹೇಳಿಕೆ ಬಯಸ್ತಾ ಇದ್ದೇನೆ. ಒಂದೊಂದು ವಿಚಾರಗಳನ್ನ ಮಾತನಾಡಬೇಕಾದ್ರೆ ನಾನು ಯಾವ ಪಕ್ಷವನ್ನು ದೂಷಿಸಲ್ಲ. ಯಾವುದೇ ಪಕ್ಷದ ಶಾಸಕನಾಗಿರ್ಲಿ, ಯಾವುದೇ ಪಕ್ಷದ ಇವತ್ತು ಮಂತ್ರಿ ಆಗಿರ್ಲಿ, ಯಾವುದೇ ಪಕ್ಷದ ಮುಖ್ಯಮಂತ್ರಿ ಆಗಿರ್ಲಿ, ಇವತ್ತು ನಮ್ಮ ಸಮಾಜಕ್ಕೆ ನೋಡುವ ದೃಷ್ಟಿ ತುಚ್ಛವಾಗಿ ನೋಡ್ತಾ ಇದ್ದಾರೆ. ತುಚ್ಛವಾಗಿ ಅಂದ್ರೆ ಕೀಳವಾಗಿ ನೋಡ್ತಾ ಇದ್ದಾರೆ. ಈ ಕಬ್ಬಲಿಗಳನ್ನ ಏನು ಮಾಡಿದ್ರು ಪರವಾಗಿಲ್ಲ, ಇಲೆಕ್ಷನ್ದಾಗ 3 ದಿನ ಮಾತ್ರ ಮೇಂಟೈನ್ ಮಾಡಿದ್ರೆ ಸಾಕು, ಇವರು ನಮ್ಮ ಗುಲಾಮರಾಗ್ತಾರೆ ಅಂತ. ಆದ್ರೆ ಇವತ್ತು ಒಂದು ಮಾತನ್ನ ಹೇಳಿಕೆ ಇವತ್ತು ನಮ್ಮ ಸಮಾಜದ ಜಗತ್ತು